ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಮುಂದುವರೆದು ಮೌಲ್ಯಗಳ ವರ್ಗೀಕರಣದ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ. ಮೌಲ್ಯ ಅನ್ನುವಂತ ಅಮೂರ್ತ ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ಜೀವನದಲ್ಲಿ ಬೆರೆತು ಹೋಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಕ್ಲಾಸಿಫೈ ಮಾಡೋದಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಅದು ಕಷ್ಟ ಸಾಧ್ಯ ಆಗಿದೆ. ಇನ್ನು ಮೌಲ್ಯಗಳು ವಿಶಾಲವಾದ ಅರ್ಥದಲ್ಲಿ ಕಾಲದಿಂದ ಕಾಲಕ್ಕೆ, ಸಮಾಜದಿಂದ ಸಮಾಜಕ್ಕೆ ಹಾಗೂ ವ್ಯಕ್ತಿಯಿಂದ ವ್ಯಕ್ತಿಗೆ ಬಹಳನೇ ವಿವಿಧವಾಗಿ ಅದು ಅರ್ಥೈಸಲ್ಪಡುತ್ತೆ ಅಂತಾನೆ ನಾವು ಹೇಳ್ಬೋದು. ಇನ್ನು ಕಾಲದಿಂದ ಕಾಲಕ್ಕೆ ಬದಲಾಗುವಂತಹ ಮೌಲ್ಯವನ್ನ ಈ ಒಂದು ಪ್ರಸಂಗದ ಮೂಲಕ ಹೇಳ್ತಾರೆ ನೋಡಿ. ರಾಮಾಯಣದ ಕಥೆಯು ಮಹಾಭಾರತಕ್ಕಿಂತಲೂ ಹಿಂದಿನ ಯುಗದ ಕಥೆ. ಅಂದ್ರೆ ರಾಮಾಯಣ ಕಥೆ ಏನಿದೆ ಅದು ಮಹಾಭಾರತಕ್ಕಿಂತಾನು ಹಿಂದೆ ನಡೆದಂಥದ್ದು. ಅದಕ್ಕೆ ನಾವು ಮಹಾಭಾರತ ರಾಮಾಯಣ ಅಂತ ಹೇಳಲ್ಲ, ರಾಮಾಯಣ ಮಹಾಭಾರತ ಅಂತ ಹೇಳ್ತೀವಿ. ಅಂದ್ರೇನು, ರಾಮಾಯಣ ಏನಿದೆ ಅದು ಮಹಾಭಾರತ ನಡೆಯೋದಕ್ಕಿಂತ ಮುಂಚೆ ನಡೆದಿರುವಂತದ್ದು. ರಾಮಾಯಣದ ಮುಖ್ಯ ಸ್ತ್ರೀ ಪಾತ್ರ ಯಾರು? ಸೀತೆ. ಆದರ್ಶ ಸ್ತ್ರೀ ಪಾತ್ರಕ್ಕೆ ಆಕೆ ಮಾದರಿ. ಸತಿಯಾಗಿ ಗೃಹಸ್ಥ ಜೀವನವನ್ನ ಆರಂಭಿಸಿದ್ರು. ತನ್ನದಲ್ಲದ ಅಪರಾಧಗಳಿಗೆ, ಇತರರ ಆಕ್ಷೇಪಗಳಿಗೆ, ತಪ್ಪು ತಿಳುವಳಿಕೆಗಳಿಗೆ ಬಲಿಯಾಗಿ ಜೀವನದ ಬಹುಭಾಗವನ್ನ ಕಷ್ಟದಲ್ಲಿ ಕಳೆದಂತಹ ಮಹಿಳೆ ಸೀತೆ. ಓದುಗರ ಮನಸ್ಸಲ್ಲಿ ಅವಳ ಅಸಹಾಯಕ ಪರಿಸ್ಥಿತಿಗಾಗಿ ಅನುಕಂಪ ಮೂಡುವ ಪಾತ್ರ ಅದಾಗಿತ್ತು. ತನ್ನೆಲ್ಲ ಕಷ್ಟಗಳಿಗೂ ತನ್ನನ್ನೇ ದೂಷಿಸಿಕೊಳ್ಳುತ್ತಾ ಕರುಣಾಳು ರಾಮನ ತಪ್ಪಿಲ್ಲ ಎಂಬುದನ್ನೇ ನಂಬಿದಂತಹ ಸ್ತ್ರೀ ಸೀತೆ. ಸೊ ಇಂತಹ ಸೀತೆಯ ಪಾತ್ರವನ್ನ ಮುಂದಿನ ಯುಗದ ಕಥೆಯಾದಂತಹ ಮಹಾಭಾರತದ ದ್ರೌಪದಿಗೆ ಹೋಲಿಸಿದಾಗ ಏನಾಗುತ್ತೆ? ಯುಗ ಧರ್ಮದ ಪ್ರಭಾವವೋ ಎಂಬಂತೆ ದ್ರೌಪದಿ ತನ್ನ ಸ್ಥಾನವನ್ನ ಭದ್ರಪಡಿಸುವುದರೊಂದಿಗೆ ತನ್ನ ಅಸ್ತಿತ್ವದ ಬಗ್ಗೆ ತನ್ನವರನ್ನು ಪ್ರಶ್ನಿಸುವಷ್ಟು ಸಬಲತೆಯನ್ನ ಹೊಂದಿರೋದನ್ನ ನಾವು ಕಾಣಬಹುದು. ಸೊ ಈ ಒಂದು ಉದಾಹರಣೆ ಏನಿದೆ ಇದು ಯುಗಾಂತರದ ಕತೆ ಸಂಬಂಧಿಸಿದ್ದಾದ್ರೆ ಇಂದಿನ ವ್ಯವಹಾರದಲ್ಲಿಯೂ ಕೂಡ ಮನುಷ್ಯರಲ್ಲಿ ಪರಸ್ಪರ ಸಂಬಂಧಗಳು ಬದಲಾಗ್ತಾ ಇರೋದನ್ನ ನಾವು ಕಾಣ್ತೀವಿ. ಜೊತೆಗೆ ಹೆತ್ತವರು ಮತ್ತು ಮಕ್ಕಳ ನಡುವಿನ ಸಂಬಂಧದ ದೃಷ್ಟಿಕೋನವು ಕೂಡ ಇವತ್ತಿನ ದಿನದಲ್ಲಿ ವೆರಿ ತುಂಬಾನೇ ಡಿಫ್ರೆಂಟ್ ಆಗಿ ಇದೆ. ಇನ್ನು ಸಮಾಜದ ಸಂಸ್ಕೃತಿಗಳು ವಿಭಿನ್ನ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನ ಆಧರಿಸಿಯೇ ಮೌಲ್ಯಗಳು ಆಚರಿಸಲ್ಪಡ್ತವೆ. ಒಂದು ಸಮಾಜದ ಪ್ರಜೆಗಳು ನಂಬುವಂತಹ ಮೌಲ್ಯಗಳು ಮತ್ತೊಂದು ಸಮಾಜದ ಪ್ರಜೆಗಳಿಗೆ ಅನಗತ್ಯ ಅಥವಾ ಗೌಣವಾಗಿ ಕಾಣಬಹುದು. ಪ್ರಾದೇಶಿಕವಾಗಿಯೂ ಇವುಗಳಲ್ಲಿ ವಿಭಿನ್ನತೆಯನ್ನ ನಾವು ಕೆಲವೊಮ್ಮೆ ಗುರುತಿಸ್ತೀವಿ. ಉದಾಹರಣೆಗೆ ನೋಡೋದಾದ್ರೆ ಈಗ ಸೋಲಿಗ ಜನಾಂಗ ನಂಬುವಂತಹ ವಿಚಾರಗಳು, ಮೌಲ್ಯಗಳು ಅವರದ್ದೇ ಆದ ಸಂಸ್ಕೃತಿಯಲ್ಲಿ ರೂಢಿಗತವಾಗಿ ಇರ್ತವೆ ಹಾಗೂ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರ್ತವೆ. ಇದನ್ನೇ ತಾಂಡಾಗಳಲ್ಲಿ ಅಥವಾ ಹಾಡಿಗಳಲ್ಲಿ ವಾಸಿಸುವಂತಹ ಜನರ ಸಂಸ್ಕೃತಿಯಲ್ಲಿ ಉತ್ತಮವಾದ ನಂಬಿಕೆಗಳಿಗೆ ಹೋಲಿಸಿದಾಗ ಬಹಳಷ್ಟು ವೈವಿಧ್ಯತೆ, ಭಿನ್ನತೆಯನ್ನ ನಾವು ಕಾಣ್ತೀವಿ. ಇನ್ನು ಮೌಲ್ಯಗಳು ಕೆಲವೊಮ್ಮೆ ರಾಷ್ಟ್ರದಿಂದ ರಾಷ್ಟ್ರಕ್ಕೂ ಕೂಡ ಬದಲಾಗ್ತವೆ. ಒಂದು ದೇಶದಲ್ಲಿ ಉತ್ತಮವಾಗಿ ಪರಿಗಣಿಸಲ್ಪಟ್ಟಂತಹ ಮೌಲ್ಯಗಳು ಇನ್ನೊಂದು ದೇಶದಲ್ಲಿ ಅದು ಅಷ್ಟೊಂದು ಉತ್ತಮ ಅನ್ನಿಸದೇ ಇರಬಹುದು, ಹೌದಲ್ವಾ? ಇನ್ನು ಸಮಾಜದಲ್ಲಿನ ವಿಭಿನ್ನ ಸಂಸ್ಕೃತಿ ಹಾಗೂ ನಂಬಿಕೆಯನ್ನ ಆಧರಿಸಿ ಮೌಲ್ಯಗಳು ಆಚರಿಸಲ್ಪಡ್ತವೆ. ಅದಾಗಿ ಕೂಡ ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಪರಿಷತ್ತು ಸಂಸ್ಥೆಯು ಶಾಲೆಗಳನ್ನ ಮೌಲ್ಯ ಶಿಕ್ಷಣವನ್ನ ನೀಡೋದಕ್ಕೆ ಅನುಕೂಲ ಆಗುವಂತೆ ಪ್ರಮುಖವಾದಂತಹ ಅಂಶಗಳನ್ನ ಕ್ರೋಢೀಕರಿಸಿ ಇಲ್ಲಿ ನೀಡಿದೆ. ಯಾವುದು? ಒಂದು ಸರ್ವಕಾಲಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು, ವೈಯಕ್ತಿಕ ಮೌಲ್ಯಗಳು, ರಾಷ್ಟ್ರೀಯ ಮೌಲ್ಯಗಳು ಮತ್ತೆ ಸಾಮಾಜಿಕ ಮೌಲ್ಯಗಳು ಅಂತ ಹೇಳಿ 6 ಟೈಪ್ಸ್ ಇದನ್ನ ವಿಂಗಡಣೆ ಮಾಡಿದ್ದಾರೆ. ಸೊ ಒಂದೊಂದೇ ಮೌಲ್ಯಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸರ್ವಕಾಲಿಕ ಮೌಲ್ಯಗಳು. ಇವು ಸರ್ವಕಾಲಿಕ ಮೌಲ್ಯಗಳು ಅಂತ ಹೇಳಿದ್ರೆ ಅವು ಯಾವಾಗ್ಲೂ ಸರ್ವಕಾಲಿಕವಾಗಿನೇ ಇರ್ತವೆ, ಅಂದ್ರೆ ಎಂದಿಗೂ ಬದಲಾಗದೆ ಇರುವಂತಹ ಮೌಲ್ಯಗಳು. ಓಕೆ, ಉದಾಹರಣೆಗೆ ಸತ್ಯ, ಶಾಂತಿ, ದಯೆ ಇತ್ಯಾದಿ ಮೌಲ್ಯಗಳು. ಸರ್ವರು ಸದಾಕಾಲವೂ ಬಯಸುವಂತಹ ಮೌಲ್ಯಗಳು ಸರ್ವಕಾಲಿಕ ಮೌಲ್ಯಗಳು ಅನ್ಸ್ಕೊಳ್ತವೆ. ಇವುಗಳನ್ನ ಸಾಧಿಸುವ ಸಲುವಾಗಿ ಅನೇಕ ಹಿರಿಯರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ಪ್ರಸಂಗಗಳು ಪ್ರಪಂಚದ ಚರಿತ್ರೆಯಲ್ಲಿ ಎದ್ದು ಕಾಣ್ತವೆ. ಈ ಹಿಂದೆ ಚರ್ಚಿಸಿದಂತೆ ಕಾಲಚಕ್ರದ ಏರುಪೇರುಗಳಿಗೆ ಇವುಗಳು ಒಳಗಾಗೋದಿಲ್ಲ. ಇಂತಹ ಮೌಲ್ಯಗಳಿಂದಲೇ ಸಮಾಜಗಳನ್ನ ಭದ್ರವಾಗಿರಿಸೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಇಂತಹ ಸರ್ವಕಾಲಿಕ ಮೌಲ್ಯಗಳನ್ನ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಡಿಸಿ ಹೇಳೋದು ಇವತ್ತಿನ ಪೋಷಕರು ಮತ್ತು ಶಿಕ್ಷಕರ ಕರ್ತವ್ಯ. ಉದಾಹರಣೆಗೆ ಮೌಲ್ಯಗಳ ಪಟ್ಟಿಯಲ್ಲಿ ನಾವು ಕಾಣುವಂತಹ ಮತ್ತೊಂದು ಮೌಲ್ಯ ಅಂತ ಹೇಳಿದ್ರೆ ಕ್ವೆಸ್ಟ್ ಆಫ್ ನಾಲೆಡ್ಜ್ ಅಂತ ಹೇಳ್ತೀವಿ. ಅಂದ್ರೆ ಏನು? ಜ್ಞಾನದಾಹ. ಇದೊಂದು ಸರ್ವಕಾಲಿಕ ಮೌಲ್ಯ ಅಂತಾನೆ ಹೇಳ್ಬೋದು. ಕಾಲ ದೇಶಗಳ ಕಟ್ಟುಪಾಡುಗಳಿಲ್ಲದೆ ಜ್ಞಾನಾರ್ಜನೆಯ ದಾಹವೇ ನಾಗರಿಕತೆಯ ಪ್ರಗತಿಗೆ ಕಾರಣ ಆಗಿದೆ ಅಂತ. ಇನ್ನು ಉಪನಿಷತ್ತುಗಳಲ್ಲಿ ಉಲ್ಲೇಖಿಸಲ್ಪಡುವಂತಹ ಸತ್ಯಕಾಮ ಎಂಬ ಬಾಲಕನ ಜ್ಞಾನಾರ್ಜನೆಯ ಉತ್ಸುಕತೆಗೆ ಅವನನ್ನ ತನ್ನ ಗುರುವಿನ ಬಳಿ ಕರೆದೊಯ್ತು ಅನ್ನುವಂಥದ್ದು ಉಪನಿಷತ್ತುಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ, ಹೌದಲ್ವಾ?
ಇನ್ನು ಅವನ ಪ್ರಾಮಾಣಿಕತೆ ಜಿಜ್ಞಾಸೆಯನ್ನ ಗುರುತಿಸಿದಂತಹ ಗುರು ಯಾವುದೇ ಜಾತಿ ವಯಸ್ಸು ಅಂತಸ್ತನ್ನ ಗಮನಿಸಿದೆ ವಿದ್ಯೆಯನ್ನ ಕಲಿಸಿಕೊಟ್ಟ ಪ್ರಸಂಗ ಏನಿದೆ ಅದು ಸರ್ವವಿದಿತ. ಸೊ ಜನಕರ ಮಹಾರಾಜನು ತನ್ನ ವಿದ್ವತ್ ಸಭೆಯಲ್ಲಿ ಜ್ಞಾನಾರ್ಜನೆಯಲ್ಲಿ ತೊಡಗಿದ್ದಾಗ ತನ್ನ ಸಂಪತ್ತಿಗೆ ಉಂಟಾದ ನಷ್ಟವೂ ಅವನ ಅಂತಸತ್ವವನ್ನ ಅಲುಗಾಡಿಸ್ಲಿಲ್ಲ. ಇನ್ನು ಯಜ್ಞವಲ್ಕ್ಯ, ಗಾರ್ಗಿ, ಮೈತ್ರೇಯಿಯರ ಸಂವಾದಗಳನ್ನ ಗಮನಿಸಿದಾಗ ಸ್ಪಷ್ಟವಾಗುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಅರಿವು ಅನ್ನುವಂಥದ್ದು ಯಾವುದೇ ಲಿಂಗ ಭೇದವಿಲ್ಲದೆ ಸಾಗಿ ಬಂದಂಥದ್ದು. ಬುದ್ಧನಂತಹ ಜಾಗೃತ ಚೇತನ ತನ್ನೆಲ್ಲಾ ಸುಖ ಸಂತೋಷಗಳನ್ನ ತ್ಯಾಗ ಮಾಡಿ ನಿತ್ಯ ಸತ್ಯವನ್ನ ಹುಡುಕ್ತಾ ಹೊರಟಾಗ್ಲೇ ಸ್ವಾಮಿ ಹೊರಟ ಹಾಗೆ ಅಂತ ಹೇಳ್ಬೋದು. ಇನ್ನು ಸ್ವಾಮಿ ವಿವೇಕಾನಂದರ ಸತ್ಯಾನ್ವೇಷಣೆ ಪ್ರತ್ಯಕ್ಷವನ್ನ ಪ್ರಮಾಣಿಸಿ ನೋಡುವ ರೀತಿ ಇವತ್ತಿನ ಯುವ ಪೀಳಿಗೆಗೆ ತುಂಬಾನೇ ಆದರ್ಶವಾಗಿದೆ. ಇನ್ನು ಐನ್ಸ್ಟೀನ್, ನ್ಯೂಟನ್ ರಂತಹ ಮಹಾಜ್ಞಾನಿಗಳಿಗೂ ಜಗತ್ತಿಗೆ ನೀಡಿರುವಂತಹ ಅಮೂಲ್ಯ ಕೊಡುಗೆಗಳು ಅವರ ಮನದಾಳದ ಉತ್ಸುಕತೆ, ಜಿಜ್ಞಾಸೆಯ ಫಲಶ್ರುತಿಯೇ ಆಗಿದೆ ಅಂತ ಹೇಳ್ಬೋದು. ಇನ್ನು ಕಲಿಕೆಯು ನಿರಂತರವಾಗಿ ಅಂತರಂಗ ಬಹಿರಂಗಗಳಲ್ಲಿ ನಡೆಯುವಂತಹ ಕ್ರಿಯೆ ಆಗಿರುತ್ತೆ. ಹಲವು ದಶಕಗಳ ಹಿಂದೆ ಜ್ಞಾನಾರ್ಜನೆಗೆ ಕಂಡುಕೊಂಡಂತಹ ಆಕರ ಕೇವಲ ಗುರು ಮತ್ತು ಅವರೊಂದಿಗಿನ ಸಾಹಿತ್ಯ. ಕಲಿಸುವ ಗುರುವಿನ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿ ಕಲಿತಾ ಇದ್ದ. ತಂತ್ರಜ್ಞಾನ ಮುಂದುವರೆದಂತೆ ಕಲಿಕೆಯ ಮಾಧ್ಯಮಗಳು ಕೂಡ ಅನೇಕ ಮತ್ತು ವಿಶೇಷ ಪ್ರಗತಿಯನ್ನ ಸಾಧಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಅಗತ್ಯದೊಂದಿಗೆ ಅನಗತ್ಯ ವಿಚಾರಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಇನ್ನು ವಿವೇಚನೆ ಅನ್ನುವಂಥದ್ದು ವಿವೇಚನೆಯ ಪ್ರಾಮುಖ್ಯತೆಯನ್ನ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಮೂಡಿಸೋದಕ್ಕೆ ಪ್ರಯತ್ನಿಸಬೇಕು. ಇಲ್ಲದೇ ಇದ್ರೆ ಮುಂದಿನ ಪೀಳಿಗೆಯಲ್ಲಿ ಭ್ರಷ್ಟ ಬುದ್ಧಿವಂತ ಮಕ್ಕಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ಹೊಣೆಯನ್ನು ಕೂಡ ನಮ್ಮ ಶಿಕ್ಷಕರಾದಂತಹ ನಾವು ಹೊರಬೇಕಾಗತ್ತೆ. ಇದು ಸರ್ವಕಾಲಿಕ ಮೌಲ್ಯ ಆಯ್ತು. ಈಗ ನೋಡೋಣ ಮಾನವೀಯ ಮೌಲ್ಯಗಳು. ಮಾನವರಿಗೆ ಅತ್ಯವಶ್ಯಕವಾದಂತಹ ಮೌಲ್ಯಗಳನ್ನೇ ನಾವು ಮಾನವೀಯ ಮೌಲ್ಯಗಳು ಅಂತ ಹೇಳ್ತೀವಿ. ಸಮಾಜದ ಸ್ವಾಸ್ಥ್ಯ ಬಹಳಷ್ಟು ಮಟ್ಟಿಗೆ ಇದ್ರ ಮೇಲೆಯೇ ಡಿಪೆಂಡ್ ಆಗಿರೋದು. ಅಸ್ಪೃಶ್ಯತಾ ನಿವಾರಣೆ, ಇತರರ ಬಗ್ಗೆ ಕಾಳಜಿ, ಇಂತಹ ಮಾನವೀಯ ಮೌಲ್ಯಗಳನ್ನ ಪ್ರತಿಬಿಂಬಿಸುವಂತಹ ಅನೇಕ ಘಟನೆಗಳು, ಪಾಠಗಳು, ಚಿತ್ರಗಳು ಪಠ್ಯ ಪುಸ್ತಕಗಳಲ್ಲಿ ಕಂಡು ಬರುತ್ತೆ. ಇದೇ ಗುಂಪಿಗೆ ಸೇರುವಂತಹ ಮತ್ತೊಂದು ಮಾನವೀಯ ಮೌಲ್ಯವನ್ನ ನಾವು ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ ವೃದ್ಧಾಪ್ಯದ ಬಗ್ಗೆ ಗೌರವ. ಮಕ್ಕಳಲ್ಲಿ ಹಿರಿಯರ ಬಗೆಗೆ ಗೌರವ ಮತ್ತು ಕಾಳಜಿ ಮೂಡುವಂತಹ ಪ್ರಸಂಗಗಳನ್ನ ಉದಾಹರಿಸುವ ಮೂಲಕ ಈ ಮೌಲ್ಯವನ್ನ ರೂಢಿಸಿಕೊಳ್ಬಹುದು. ಮುಪ್ಪು ಅನ್ನುವಂಥದ್ದು ಜೀವನದ ಒಂದು ಸಹಜವಾದಂತಹ ಹಂತ. ಅನೇಕ ಜವಾಬ್ದಾರಿಗಳನ್ನ ನಿರ್ವಹಿಸಿ ಅನುಭವ ಪಡೆದಿರುವಂತಹ ಚೇತನಗಳಿಗೆ ತಮ್ಮ ಕುಟುಂಬದ ಕಿರಿಯ ಸದಸ್ಯರ ಸಹಕಾರ ತುಂಬಾನೇ ಅಗತ್ಯ ಇರುತ್ತೆ. ಅದನ್ನ ಒದಗಿಸೋದ್ರ ಮುಖಾಂತರ ಅವರ ಜೀವನದ ಸಂಧ್ಯಾ ಕಾಲಕ್ಕೆ ನಾವು ಸಮಾಧಾನವನ್ನ ನೀಡಬಹುದು. ಅರಿವು ಮಕ್ಕಳಲ್ಲಿ ಮೂಡಿಸ್ಬೇಕು. ಸೊ ಅಂದ್ರೆ ಈ ತರ ಹಿರಿಯರನ್ನ ಗೌರವಿಸ್ಬೇಕು, ಅವರ ಒಂದು ಅಂತ್ಯಕಾಲದಲ್ಲಿ ಜೊತೆ ಇರಬೇಕು, ಅವರಿಗೆ ಸಮಾಧಾನ ನೀಡಬೇಕು, ಈ ರೀತಿಯಾದಂತಹ ಅರಿವು ಮಕ್ಕಳಲ್ಲಿ ಮೂಡಿಸ್ಬೇಕು. ತಮ್ಮ ಕುಟುಂಬದ ಹಿರಿಯ ಜೀವಗಳ ಪ್ರೀತಿ, ವಿಶ್ವಾಸ, ಅನುಭವ, ಹಾರೈಕೆ, ಮಾರ್ಗದರ್ಶನಗಳು ಇಂದಿನ ಯಾಂತ್ರಿಕ ಯುಗದ ಮಕ್ಕಳಿಗೆ ನವಚೇತನ ನೀಡಬಹುದು. ಸೊ ಈ ಸದವಕಾಶವನ್ನ ಹೊಂದಾಣಿಕೆಯೊಂದಿಗೆ ಸಾಗಿಸುವ ಕೌಶಲವನ್ನ ಹಿರಿಯರಿಗೆ ಅರ್ಥೈಸಬಹುದು. ಕುಟುಂಬದಲ್ಲಿ ಮಾತ್ರವಲ್ಲ, ತನ್ನ ಸುತ್ತಲಿನ ಸಮಾಜದಲ್ಲಿಯೂ ಅಶಕ್ತ ಹಿರಿಯರಿಗೆ ಕಿರಿಯರು ಸಹಾಯ ಮತ್ತು ಸಹಕಾರವನ್ನ ನೀಡಬೇಕು ಎಂಬ ಭಾವನೆಯನ್ನ ಮಕ್ಕಳಲ್ಲಿ ಮೂಡಿಸಬಹುದು. ಉದಾಹರಣೆಗೆ, ಮಾರ್ಗ ಮಧ್ಯದಲ್ಲಿ ಹಿರಿಯ ವಯಸ್ಕರು ರಸ್ತೆ ದಾಟೋದಕ್ಕೆ ಶ್ರಮಿಸ್ತಾ ಇರಬೇಕಾದ್ರೆ ವಾಹನಗಳಿಂದಾಗಿ ಉಂಟಾಗುವಂತಹ ತೊಂದರೆಗಳಿಂದ ಪಾರಾಗೋದಕ್ಕೆ ಕಿರಿಯರು ಅವರಿಗೆ ಸಹಕಾರವನ್ನ ನೀಡೋದು, ಸಹಕರಿಸುವುದು, ಅವರಿಗೆ ಹೆಲ್ಪ್ ಮಾಡೋದು, ಅದನ್ನ ನಾವು ಮಾನವೀಯತೆ ಅಂತ ಹೇಳ್ತೀವಿ. ನಮ್ಮ ಜೀವನದ ಆಗುಹೋಗುಗಳನ್ನ ಮುಂದಿನ ಪೀಳಿಗೆಯೊಂದಿಗೆ ಅತಿ ಉತ್ಸುಕರಾಗಿ ಹಂಚಿಕೊಳ್ಳೋದಕ್ಕೆ ಅವರು ಮಾತಿನ ಸುರಿಮಳೆಯನ್ನೇ ಸುರಿಸಿದ್ರು ಅದನ್ನ ಸಹನೆ, ಸಮಾಧಾನಗಳಿಂದ ಕೇಳಿ ಅವರ ಅನುಭವದ ಅಣಿಮುತ್ತುಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ಕೌಶಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸುವ ಪ್ರಯತ್ನ ಮಾಡಬೇಕು. ಹೀಗೆ ವಯಸ್ಕರ ಬಗ್ಗೆ ಗೌರವ, ಕಾಳಜಿ ಹೊಂದುವ ಮೌಲ್ಯವನ್ನ ಬೆಳೆಸಿಕೊಳ್ಳೋದಕ್ಕೆ ಶಿಕ್ಷಕರು ಹಾಗೂ ಪೋಷಕರು ಮಕ್ಕಳಲ್ಲಿ ಅರಿವು ಮೂಡಿಸುವುದು ಇವತ್ತಿನ ಅಗತ್ಯತೆ ಅಂತ ಹೇಳ್ಬೋದು. ಯೋಚಿಸಿ, ವೃದ್ಧಾಪ್ಯದ ಬಗ್ಗೆ ಗೌರವ, ಈ ಮೌಲ್ಯವನ್ನ ನಾವು ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಪಾಲಿಸಿದ್ದೀವಿ? ಎಸ್, ಅದನ್ನ ಯೋಚಿಸ್ಬೇಕಾಗುತ್ತೆ. ಇನ್ನು ಇವಾಗ ಏನಾಯ್ತು, ಮಾನವೀಯತೆಯ ಮೌಲ್ಯ, ಆಮೇಲೆ ಸರ್ವಕಾಲಿಕ ಮೌಲ್ಯ ಆಯ್ತಲ್ವಾ. ಈಗ ನೈತಿಕ ಮೌಲ್ಯದ ಬಗ್ಗೆ ನೋಡ್ತಾ ಹೋಗೋಣ. ನೈತಿಕತೆ ಅಂದ್ರೇನು? ನೀತಿ, ಹೌದಲ್ವಾ? ಹಿಂಗಂದ್ರೆ ಏನು? ಒಳ್ಳೆಯ ನಡತೆ, ಸದಾಚಾರ, ಇವುಗಳನ್ನ ಆಧರಿಸಿದ ಮೌಲ್ಯಗಳು ಅಂತ ಹೇಳಿದ್ರೆ ಆತ್ಮ ಸಂಯಮ, ಆತ್ಮವಿಶ್ವಾಸ. ಈ ಮೌಲ್ಯಗಳು ಮನುಷ್ಯನನ್ನ ಮನಸ್ಸಿನ ಗುಲಾಮನಾಗಲು ಬಿಡದೆ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಲು ಸಹಾಯಕ ಆಗುತ್ತೆ. ಯುಕ್ತಾಯುಕ್ತ ವಿವೇಚನೆಯೊಂದಿಗೆ ಕಾರ್ಯತತ್ಪರರಾದರೆ ತನಗೂ ತನ್ನ ಸುತ್ತಲಿನ ಜಗತ್ತಿಗೂ ಒಳಿತು ಎಂಬುದನ್ನ ಮಕ್ಕಳಿಗೆ ಸ್ಪಷ್ಟಪಡಿಸಬಹುದು.
ನಿತ್ಯ ಜೀವನದ ಅನೇಕ ಪ್ರಸಂಗಗಳಲ್ಲಿ ಆತ್ಮ ಸಂಯಮವನ್ನ ಪರೀಕ್ಷಿಸುವಂತಹ ಘಟನೆಗಳು ಬಹಳಷ್ಟು ಎದುರಾಗ್ತವೆ. ಅಂತಹ ಸಂದರ್ಭಗಳಲ್ಲಿ ಯಾವುದೇ ತರ ವಿಚಲಿತರಾಗದೆ ಧೀರರಂತೆ ವರ್ತಿಸುವಂತಹ ಕ್ಷಮತೆಯನ್ನ ಸಂಪಾದಿಸಿಕೊಳ್ಳುವಂತದ್ದು ಸೂಕ್ತ ಉದಾಹರಣೆಗಳೊಂದಿಗೆ ಶಿಕ್ಷಕರು ವಿದ್ಯಾರ್ಥಿಗಳೊಡನೆ ಚರ್ಚಿಸಬಹುದು. ಅಂತಹ ಒಂದು ಉದಾಹರಣೆಯನ್ನ ಇಲ್ಲಿ ನಾವು ನೋಡಬಹುದು. ಸೊ ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ನೋಡಿ, ಸಮೇತನಹಳ್ಳಿ ರಾಮರಾಯರು ಎಂಬ ಹಿರಿಯರೊಬ್ರು ಮಧುಗಿರಿಯಲ್ಲಿ ಆರೋಗ್ಯ ಅಧಿಕಾರಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಪುರಸಭೆಗೆ ಸಂಬಂಧಪಟ್ಟಂತೆ ಅವರ ಕೆಲಸ ಆಗಿತ್ತು. ನಿಷ್ಠೆಯಿಂದ ದುಡಿಯುತ್ತಿದ್ರಿಂದ ಕಾಮಗಾರಿಗಳ ಗುತ್ತಿಗೆದಾರರು ಅವರನ್ನ ಯಾವುದೇ ಪ್ರಲೋಭನೆಗಳಿಗೆ ಸಿಕ್ಕಿಸುವುದು, ಅಂದ್ರೆ ಅವ್ರು ಅಷ್ಟೊಂದು ನಿಷ್ಠೆ ಇದ್ದಿದ್ರಿಂದ ಅವ್ರನ್ನ ಯಾವುದೇ ಒಂದು ಪ್ರಲೋಭನೆಗಳಿಗೆ ಸಿಕ್ಕಾಕ್ಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಲವರು ಪ್ರಶ್ನಿಸಿ ವಿಫಲರಾಗ್ತಾ ಇದ್ರು. ಸೊ ನ್ಯಾಯವಾಗಿ ದೊರಕಿಸಿಕೊಂಡಿದ್ದಂತಹ ಗುತ್ತಿಗೆಗಳಿಂದ ಪ್ರಯೋಜನ ಪಡೆದ ಒಬ್ಬ ಮುಸ್ಲಿಂ ಯುವಕ ರಾಮರಾಯರಿಗೆ ತಮ್ಮ ಋಣವನ್ನ ತೀರಿಸಬೇಕು ಅಂತ ಹೇಳಿ ಯೋಚಿಸ್ತಾ ಹಿಂದೆ ಎಂದೂ ಅವರನ್ನ ಭೇಟಿ ಮಾಡಿರ್ಲಿಲ್ಲ. ಒಮ್ಮೆ ಭೇಟಿ ಆಗೋದಕ್ಕೆ ರಾಮರಾಯರ ಮನೆಗೆ ಹೋಗ್ತಾನೆ. ಆಗ ರಾಮರಾಯರ ಮನೆಗೆ ಬಂದ ಯುವಕನನ್ನ ನೋಡಿ ರಾಯರು ತಮ್ಮ ಕೋಣೆಗೆ ಬರಮಾಡ್ಕೊಳ್ತಾರೆ. ಸೊ ಮಾತು ಮೊದಲು ಮಾಡಿ ಯುವಕ ಒಂದು ನೋಟಿನ ಕಟ್ಟು ತೆಗೆದು ಅವರ ಮುಂದಿನ ಮೇಜಿನ ಮೇಲೆ ಇಡ್ತಾನೆ, ಅಂದ್ರೆ ಟೇಬಲ್ ಮೇಲೆ ಇಡ್ತಾನೆ. ಎದ್ದು ನಿಂತು ಕೈ ಮುಗಿದು ಹೇಳ್ತಾನೆ, ಇದನ್ನು ನೀವು ಒಪ್ಕೋಬೇಕು ಸರ್, ನಿಮ್ ಋಣ ನನ್ನ ಹೆಗಲ ಮೇಲೆ ಐತಿ, ಅದು ಬಹಳ ದಿನದಿಂದ ಎದೆಯಲ್ಲಿ ಒತ್ತೈತಿ, ಇದನ್ನು ತಮಗೆ ಕೊಡದೇ ಇದ್ರೆ ನನ್ನ ಅಲ್ಲ ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಅವಾಗ ರಾಯರು ಹೇಳ್ತಾರೆ, ನಾನು ತಗೋಬಾರದನ್ನ ತಗೊಂಡ್ರೆ ಅದೇ ಅಲ್ಲ ನನ್ನ ಒಪ್ಪೋದಿಲ್ಲ ಸಾಹೇಬ್ರೆ, ಹಾಗೆ ತಗೊಂಡ್ರೆ ಅದು ನನ್ನ ಮಕ್ಕಳ ರಕ್ತದಲ್ಲಿ ವಿಷ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ನನಗೆ ಒಳ್ಳೆಯದನ್ನ ಬಯಸಿ ಬಂದಿದ್ದೀರಿ ಅಂತ ನೀವು ಹಾಗೆ ವಿಷ ಬೆರೆಸೋದನ್ನು ಕೂಡ ಒಪ್ತಿರೇನು, ಅಥವಾ ವಿಷ ಬೆರೆಯೋದನ್ನ ಒಪ್ತಿರೇನು ಅಂತ ಹೇಳ್ತಾರೆ. ಆಗ ಹೇಳ್ತಾನೆ ಯುವಕ ಹೇಳ್ತಾನೆ, ಸಾಬ್ ಏನ್ ಹೇಳ್ತೀರಿ, ಒಬ್ರತ್ರ ಒಂದ್ ಕವಡೆಗೆ ಆಸೆ ಪಟ್ಟ ಮನ್ಸ್ರಲ್ಲ ನೀವು. ನಿಮ್ ನಿಯತ್ತು ಎಂಥದೈತಿ ಅಂತ ಊರ್ ಹೇಳ್ತೈತಿ ಸಾಬ್. ನಾನು ಕೊಡ್ತಾ ಇರೋದು ಲಂಚ ಅಲ್ಲ ಸಾಬ್, ಇದು ನಾನು ಖುಷಿಯಿಂದ ಕೊಡ್ತಾ ಇದ್ದೀನಿ. ಇನ್ನ ನನ್ನ ವಿಶ್ವಾಸನ ಬೇಡ ಅಂತ ತುರಿಬ್ಯಾಡ್ರಿ, ತಕೋಬೇಕು, ನನಗೆ ಸಂತೋಷ ಕೊಡ್ಬೇಕು ಅಂತ ಹೇಳ್ತಾನೆ. ಆಗ ರಾಯರು ಏನೇ ಹೇಳ್ತಾರೆ, ನಾನು ನಿಮ್ಮ ಕೆಲಸ ನೋಡಿದ್ದು ಉಂಟು, ಸರಿಯಾಗಿ ಇಲ್ದಾಗ ಕೀಳಿಸಿ ಹಾಕಿ ನಿಮಗೆ ನಷ್ಟ ಮಾಡಿದ್ದು ಉಂಟು, ಅಂತಹ ಬಿಲ್ಲು ಪಾಸಾಗದ ಹಾಗೆ ನಿಧಾನ ಮಾಡಿದ್ದು ಸಹ ಉಂಟು. ಇದರಲ್ಲಿ ಉಪಕಾರ ಏನ್ ಬಂತು, ನಾನು ಮಾಡಬೇಕಾದ್ದು ಮಾಡಿದ್ದೀನಿ, ಅದಕ್ಕೆ ಮುನ್ಸಿಪಾಲಿಟಿ ಸಂಬಳ ಕೊಡುತ್ತೆ, ಅಷ್ಟು ಸಾಕು ನನಗೆ ಅಂತ ರಾಯರು ಹೇಳ್ತಾರೆ. ಇವಾಗ ನನಗ್ ಗೊತ್ತೈತಿ ಸರ್, ಈ ಸಂತೋಷನ ತಗೊಳ್ಳೋದು ತಪ್ಪಲ್ಲ, ಕೈ ಮುಗಿದು ಕೇಳ್ಕೊತೀನಿ ಸರ್, ಮಾಫ್ ಮಾಡಿ ತಕೊಳ್ಳಿ. ರಾಯರು ಹೇಳ್ತಾರೆ, ನೀವು ನನ್ನ ವಿಷಯ ಒಂದು ಒಳ್ಳೆ ಮಾತು ಹೇಳಿದ್ರಿ. ಓಕೆ, ನೀವು ನನ್ನ ವಿಷಯ ಒಂದು ಒಳ್ಳೆ ಮಾತು ಹೇಳಿದ್ರಿ, ನನಗೆ ಆ ಭಾಗ್ಯ ಸಾಕು. ಓಕೆ, ನನ್ನ ವಿಶ್ವಾಸನ ನೀವು ಬೇಡ ಅಂತ ಹೇಳ್ತಾ ಇದ್ದೀರಿ ಸರ್ ಅಂತ ಯುವಕ ಹೇಳಿದಾಗ ರಾಯರು ಹೇಳ್ತಾರೆ, ಇಲ್ಲ, ನಾನು ಹೋದ ಕಡೆಯಲ್ಲೆಲ್ಲ ಇದನ್ನು ನೆನಪು ಮಾಡಿಕೊಳ್ಳುತ್ತೇನೆ, ಇಂತಹ ಸ್ನೇಹಿತರು ಒಬ್ರು ಇಬ್ರು ಅಂತ ನೆನೆಸ್ಕೋತೀನಿ, ನಿಮ್ಮ ಈ ವಿಶ್ವಾಸ ನನಗೆ ಈ ಹಣದ ಕಟ್ಟಿಗಿಂತಾನು ದೊಡ್ಡದು, ಅದನ್ನ ನಾನು ಉಳಿಸ್ಕೋತೀನಿ ಅಂತ ಹೇಳ್ತಾರೆ. ಸೊ ಮುಂದೆ ಆ ಮುಸ್ಲಿಂ ಯುವಕನಿಗೆ ಏನು ಹೇಳೋದಕ್ಕೆ ತೋಚೋದಿಲ್ಲ, ಗಳಗಳನ್ನೇ ಅಳ್ತಾನೆ. ರಾಯರು ಸಮಾಧಾನ ಮಾಡ್ತಾರೆ. ಬಳಿಕ ಆ ಯುವಕ ಕಣ್ಣೊರೆಸ್ಕೊಂಡು ನೋಟಿನ ಕಂತೆ ಜೇಬಿಗೆ ಇಟ್ಕೊಂಡು ನಮಸ್ಕರಿಸಿ ಹೊರಟು ನಿಂತು ಆಗ ರಾಯರು ಆತನಿಗೆ, ನೀವು ನನ್ನ ಪರಮ ಸ್ನೇಹಿತರು, ಒಂದು ಲೋಟ ಟೀ ಕುಡಿದು ಹೋಗ್ಬೇಕು ಅಂತ ಹೇಳ್ತಾರೆ. ಆತ, ಆಗ್ಲಿ ಸರ್, ನಿಮ್ಮಂತವರ ಋಣ ನನ್ ಮೇಲೆ ಎಷ್ಟಿದ್ರೇನು ಒಳ್ಳೇದೇನೆ, ಕೊಡಿ ಸರ್, ಕುಡಿತೀನಿ ಅಂತ ಹೇಳ್ತಾನೆ. ಟೀ ಕುಡಿದು ಹೊರಟ ಆ ಮುಸ್ಲಿಂ ಯುವಕನ ಅದೊಂದು ಬಗೆಯ ಧರ್ಮ ಭೀತಿ, ಪ್ರಾಮಾಣಿಕತೆ ಇವನ್ನೇ ನೆನೆಯುತ್ತಾ ರಾಯರು ಮಲಗಿದ್ರು. ಬಹಳ ಹೊತ್ತು ಅವರಿಗೆ ನಿದ್ದೆ ಬರ್ಲಿಲ್ಲ. ಓಕೆ, ಬಹಳ ಹೊತ್ತು ಅವರಿಗೆ ನಿದ್ದೆ ಬರ್ಲಿಲ್ಲ. ಸೊ ನಿತ್ಯ ಜೀವನದ ಅನೇಕ ಪ್ರಸಂಗಗಳಲ್ಲಿ ಆತ್ಮ ಸಂಯಮವನ್ನ ಪರೀಕ್ಷಿಸುವಂತಹ ಘಟನೆಗಳು ಎದುರಾದಾಗ್ಲೂ ಕೂಡ ವಿಚಲಿತರಾಗದೆ ಧೀರರಂತೆ ವರ್ತಿಸಿದ ಮತ್ತು ಕ್ಷಮತೆಯನ್ನ ತೋರಿದಂತಹ ಇಂತಹ ಅನೇಕ ಮಹನೀಯರನ್ನ ನೆನಪಿಸಿಕೊಡುವಂತಹ ಪ್ರಯತ್ನ ನಾವು ಮಕ್ಕಳಲ್ಲಿ ಮಾಡ್ಬೇಕಾಗತ್ತೆ. ಇಲ್ಲಿ ಇನ್ನೂ ಒಂದು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಒಬ್ಬ ಕಡು ಬಡವ ಆಟೋ ಓಡಿಸಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದ. ಆತನ ಪರಿಸ್ಥಿತಿ ಎಂತದು ಅಂತ ಹೇಳಿದ್ರೆ, ಒಂದಿನ ಆಟೋ ಓಡಿಸ್ಲಿಲ್ಲ ಅಂದ್ರೆ ಅವನಿಗೆ ಒಂದು ಹೊತ್ತಿನ ಊಟ ಕೂಡ ಸಿಗ್ತಾ ಇರ್ಲಿಲ್ಲ. ಸೊ ಆದ್ರೂ ಆತ ತನ್ನ ಪ್ರಾಮಾಣಿಕತೆಯನ್ನ ಯಾವತ್ತೂ ಬಿಟ್ಟವನಲ್ಲ. ಒಂದಿನ ಏನಾಯ್ತು, ಬೆಂಗಳೂರಿನ MG ರಸ್ತೆಯಲ್ಲಿ ಆಟೋ ಓಡಿಸ್ಬೇಕಾದ್ರೆ ಯಾರೋ ಒಬ್ರು ಆಟೋವನ್ನ ತಡೆದು ಹತ್ತುತ್ತಾರೆ. ಆತನಿಗೆ ಕಚೇರಿಗೆ ಹೋಗೋದಕ್ಕೆ ತಡವಾಗಿರ್ಬೇಕು, ಬೇಗ ನಡೀರಿ ಅಂತ ಹೇಳಿ ಆಟೋ ಓಡಿಸುವವರಿಗೆ ಹೇಳ್ತಾ ಇದ್ರು. ಈತ ಹೇಗೋ ಆತನನ್ನ ತಾನು ಹೇಳಿದ ಜಾಗಕ್ಕೆ ಇಳಿಸಿ ಮುಂದೆ ಹೋಗ್ತಾನೆ. ಆ ಜಾಗದಿಂದ ಸುಮಾರು ದೂರದಲ್ಲಿ ಹೋದ ನಂತರ ರಾತ್ರಿ ಇಡೀ ದಣಿದಿಂದ ಈತ ವಿಶ್ರಾಂತಿಗಾಗಿ ಒಂದೆಡೆ ಆಟೋವನ್ನ ನಿಲ್ಲಿಸಿ ಹಿಂದೆ ಮಲಗೋದಕ್ಕೆ ಹೋಗ್ತಾನೆ. ಆದ್ರೆ ಅದೇ ಆಟೋದಲ್ಲಿ ಒಂದು ಸೂಟ್ ಕೇಸ್ ಇರುವುದನ್ನ ಗಮನಿಸ್ತಾನೆ. ಈತ ತಡ ಮಾಡದೆ ವ್ಯಕ್ತಿಯನ್ನ ಇಳಿಸಿದ ಜಾಗದಲ್ಲೇ ಹುಡುಕ್ತಾನೆ. ಆದ್ರೆ ಆತನ ಸುಳಿವೇ ಇರೋದಿಲ್ಲ. ಏನು ಮಾಡುವುದೆಂದು ತಿಳಿಯದೆ ಕಂಗಾಲಾಗಿ ಮತ್ತೊಮ್ಮೆ ಆ ಸೂಟ್ ಕೇಸ್ ಅನ್ನ ಗಮನಿಸಿದಾಗ ಅದ್ರ ಮೇಲೆ ಆತನ ಮನೆಯ
ವಿಳಾಸ ಇರೋದನ್ನ ನೋಡಿ ನೇರವಾಗಿ ಅವರ ಮನೆಗೆ ಹೋಗ್ತಾನೆ. ಸಂಬಂಧಪಟ್ಟವರಿಗೆ ಆ ಸೂಟ್ಕೇಸ್ ಅನ್ನ ತಲುಪಿಸ್ತಾನೆ. ಆಗ ಆ ವ್ಯಕ್ತಿ ಈತನಿಗೆ ಅದೇ ಸೂಟ್ಕೇಸ್ ನಿಂದ 20,000 ರೂಪಾಯಿಗಳನ್ನ ತೆಗೆದುಕೊಡೋದಕ್ಕೆ ಮುಂದಾಗ್ತಾನೆ. ಅದಕ್ಕೆ ಪ್ರತಿಯಾಗಿ, ಸ್ವಾಮಿ, ನೀವು ಕೊಡುವ ಹಣವನ್ನ ನಾನು ಪಡೆಯುವುದಾದಲ್ಲಿ ಇಡೀ ಸೂಟ್ಕೇಸ್ ಅನ್ನೇ ನನ್ನ ಬಳಿ ಇಟ್ಕೊಳ್ಬಹುದಿತ್ತಲ್ವಾ? ನನಗೆ ಯಾವುದೇ ಹಣದ ಆಸೆ ಇಲ್ಲ. ದಯವಿಟ್ಟು ಅಲ್ಲಿಂದ ಇಲ್ಲಿಯವರೆಗೆ ಬಂದಿರುವುದಕ್ಕೆ ನನ್ನ ಆಟೋ ಚಾರ್ಜ್ ಕೇವಲ 50 ರೂಪಾಯಿಗಳನ್ನ ಮಾತ್ರ ನೀಡಿದ್ರೆ ಸಾಕು ಅಂತ ಹೇಳಿ ಆ 50 ರೂಪಾಯಿಗಳನ್ನ ಮಾತ್ರ ಪಡೆದು ಹೊರಡೋದಕ್ಕೆ ಹೋಗ್ತಾನೆ. ಕಡು ಬಡತನದಲ್ಲೂ ತನ್ನ ಪ್ರಾಮಾಣಿಕತೆ ಬಿಡದ ಇಂತಹವರ ಕತೆಗಳನ್ನ ಮಕ್ಕಳಿಗೆ ಹೇಳಿ ಮೌಲ್ಯಗಳನ್ನ ಅನುಸರಿಸುವಂತೆ ಮಾಡಬೇಕು ಶಿಕ್ಷಕರು. ಓಕೆ, ಸೊ ಈಗ ಇಲ್ಲಿವರೆಗೂ ನೈತಿಕ ಮೌಲ್ಯ ನೋಡಿದ್ವಿ. ಈಗ ವೈಯಕ್ತಿಕ ಮೌಲ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ವ್ಯಕ್ತಿಯ ವೈಯಕ್ತಿಕ ಸುಧಾರಣೆಗಾಗಿ ಈ ಮೌಲ್ಯಗಳು ಅನಿವಾರ್ಯ. ಈ ಸಂದರ್ಭದಲ್ಲಿ ಸುಭಾಷಿತವೊಂದನ್ನ ನೆನಪಿಸ್ಕೊಳ್ಳೋಣ. ಪ್ರತಿದಿನವೂ ಮನುಷ್ಯನು ತನ್ನ ನಡತೆಯನ್ನ ತಾನೇ ಪರಾಮರ್ಶಿಸಿಕೊಳ್ಬೇಕು. ತನ್ನ ಜೀವನವನ್ನ ಹೋಲುತ್ತಿದೆಯೋ ಅಥವಾ ಸತ್ಪುರುಷನ ಜೀವನದಂತಿದೆಯೋ ಅನ್ನೋದನ್ನ ಗಮನಿಸಬೇಕು. ಸಮಾಜಶಾಸ್ತ್ರವು ಏನ್ ಹೇಳುತ್ತೆ? ಮಕ್ಕಳು ಹುಟ್ಟಿದಾಗ ಕೇವಲ ಪ್ರಾಣಿಯಂತೆ ಇದ್ರೂ ಸಹ ಸಮಾಜವು ಅವರನ್ನ ಮಾನವನನ್ನಾಗಿ ಮಾಡುತ್ತೆ ಅನ್ನುವಂತಹ ಅಭಿಪ್ರಾಯ ಸಮಾಜಶಾಸ್ತ್ರ ಹೇಳುತ್ತೆ. ಇನ್ನು ವೈಯಕ್ತಿಕ ಮೌಲ್ಯಗಳನ್ನ ಬೆಳೆಸಿಕೊಂಡಲ್ಲಿ ಮಾತ್ರ ಪ್ರಜೆಗಳು ತಮ್ಮ ಜೀವನದ ಸಾರ್ಥಕತೆಯನ್ನ ಸಾಧಿಸುವುದಕ್ಕೆ ಸಾಧ್ಯ ಎಂಬ ವಿಷಯವನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಳ್ಳೋದು ಸೂಕ್ತ. ಇಂತಹ ಹಲವು ಜೀವನ ಪರವಾದಂತಹ ಮೌಲ್ಯಗಳು ಅಂತ ಹೇಳಿದ್ರೆ ಸ್ವಯಂ ಶಿಸ್ತು, ಕರ್ತವ್ಯ ನಿಷ್ಠೆ. ಓಕೆ, ಕರ್ತವ್ಯ ನಿಷ್ಠೆ ಅನ್ನುವಂಥದ್ದು ಪ್ರಸ್ತಾಪಿಸುವುದಾದರೆ ಜೀವನ ಪರ್ಯಂತ ಮನುಷ್ಯನಿಗೆ ವಿಧ ವಿಧ ಕರ್ತವ್ಯಗಳು ಎದುರಾಗುತ್ತೆ. ಕರ್ತವ್ಯ ಅಂತ ಹೇಳಿದಾಗ ಮಾಡಬೇಕಾದಂತ ಕೆಲಸ, ಯಾವುದೇ ಕಾರ್ಯವನ್ನ ಕೈಗೊಂಡ್ರು ಅದನ್ನ ನಿಷ್ಠೆಯಿಂದ ಮಾಡೋದು ಒಂದು ಹಿರಿಯದಾದ ಮೌಲ್ಯ ಆಗಿರುತ್ತೆ. ಇನ್ನು ಕುಟುಂಬ, ಸಮುದಾಯಗಳಲ್ಲಿ ವಿಧ ವಿಧವಾದ ಪಾತ್ರಗಳನ್ನ ವಹಿಸುವ ಎಲ್ಲಾ ಪ್ರಜೆಗಳಿಗೂ ಆಯಾ ಹಂತದಲ್ಲಿ ನಿಷ್ಠಾವಂತರಾದ್ರೆ ಗಾಂಧೀಜಿಯವರ ರಾಮರಾಜ್ಯ ತಾನಾಗಿಯೇ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ಇಂತಹ ಸಮಾಜದ ರಚನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನ ಸ್ಪಷ್ಟಪಡಿಸುತ್ತಾ ಓಕೆ ತಮ್ಮ ವಿದ್ಯಾಭ್ಯಾಸ ಎಂಬ ಕರ್ತವ್ಯದ ಬಗೆಗೆ ಅರಿವು ಮೂಡಿಸಿ ಅದನ್ನ ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಶಿಕ್ಷಕರು ಪ್ರೇರೇಪಿಸಬಹುದು. ಶಿಕ್ಷಕರು ತಮ್ಮ ನಡೆ ನುಡಿಯಿಂದ ಆದರ್ಶಪ್ರಾಯರಾಗಿರುವ ಕಾರಣ ಶಿಕ್ಷಕ ವೃತ್ತಿಯಲ್ಲಿಯೂ ಕೂಡ ನಿಷ್ಠೆ ಮೊದಲ ಅಗತ್ಯ ಆಗಿರುತ್ತೆ. ಶಿಕ್ಷಣ ಮತ್ತು ಮೌಲ್ಯಗಳಿಗೆ ಅತ್ಯಂತ ನಿಕಟ ಸಂಬಂಧ ಇರೋದ್ರಿಂದ ಸಮಾಜದ ರಚನೆಯಲ್ಲಿ ಶಿಕ್ಷಕರ ಪಾತ್ರ ಮತ್ತು ಹೊಣೆಗಾರಿಕೆ ಬಹಳ ಹೆಚ್ಚಾಗಿ ಕಂಡು ಬರುತ್ತೆ. ಈ ವಿಷಯವನ್ನ ಮನಮುಟ್ಟುವಂತೆ ವಿದ್ಯಾರ್ಥಿಗಳಿಗೆ ಅರ್ಥೈಸೋದಕ್ಕೆ ಕನ್ನಡ ಸಾಹಿತ್ಯ ಜಗತ್ತಿನ ಪ್ರಸಿದ್ಧ ಪ್ರಾಧ್ಯಾಪಕರಾದಂತಹ OS ವೆಂಕಣ್ಣಯ್ಯ OS ವೆಂಕಣ್ಣಯ್ಯರವರ ಜೀವನ ಘಟನೆಯೊಂದನ್ನು ಗಮನಿಸಿ ನಿಮ್ಗೆ ಹೃದಯ ತುಂಬಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, 1931ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ ಜರುಗಲಿದ್ದು ಏರ್ಪಾಡಿನಲ್ಲಿ ಮಹಾರಾಜ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಶ್ರೀ ವೆಂಕಣ್ಣಯ್ಯನವರು ಮಹತ್ವದ ಪಾತ್ರ ವಹಿಸಬೇಕಾಗಿತ್ತು. ಸೊ ಸಮ್ಮೇಳನದ ಅಂಗವಾಗಿ ನಡೆಯಬೇಕಿದ್ದ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಲು ಹಿರಿಯರೆಲ್ಲ ವೆಂಕಣ್ಣಯ್ಯ ಅವ್ರ ಮನೆಗೆ ಮಹಡಿಯ ಮೇಲೆ ಕೊಠಡಿಯಲ್ಲಿ ಸೇರಿಕೊಂಡಿದ್ರು. ಅವರಲ್ಲಿ ಗೆಳೆಯರಾದಂತಹ ರಾಜೀವ ಲೋಚನಾ ಅವರು ಇದ್ರು. ಓಕೆ, ರಾಜೀವ ಲೋಚನಂರವರು ಕೂಡ ಇದ್ರು. ವಾಚನ, ವ್ಯಾಖ್ಯಾನಗಳು, ಸರಸ, ಸಲ್ಲಾಪ ಎಲ್ಲವೂ ಕೂಡ ನಡೆದಿದ್ವು. ಇದ್ದಕ್ಕಿದ್ದಂತೆ ಕೆಳಮನೆಯಿಂದ ಅಯ್ಯೋ ಅನ್ನುವಂತಹ ಕೂಗು ಕೇಳಿಸ್ತು. ಓಕೆ, ವೆಂಕಣ್ಣಯ್ಯನವರು ರಾಜೀವ ಲೋಚನಂ ಅವರನ್ನ ತಮ್ಮ ಪ್ರತಿನಿಧಿಯಾಗಿರಿಸಿ ತಾವು ಆ ಕೂಡಲೇ ಹೋದ್ರು. 2 ನಿಮಿಷ ಆದ್ಮೇಲೆ ಏನಾಯ್ತು? ಮಹಡಿಯ ಕೋಣೆಯಲ್ಲಿ ಇದ್ದಂತ ತಮ್ಮ ಅಳಿಯ ವೆಂಕಣ್ಣಯ್ಯನವರನ್ನ ಹಾಗೂ ಅವರ ತಮ್ಮ ಶ್ಯಾಮರಾಯರನ್ನ ಕೆಳಗಿಳಿದು ಬರುವಂತೆ ಕೂಗಿ ಕರೆದ್ರು. ಅಲ್ಲಿಗೆ ಅವರು ಹೋಗಿ ನೋಡಿದ್ರೆ ಅದೊಂದು ಹೃದಯ ವಿದ್ರಾವಕ ದೃಶ್ಯ. ಅಂದ್ರೆ ವೆಂಕಣ್ಣಯ್ಯನವರ ಮೊದಲ ಕೂಸು ಕಡೆ ಉಸಿರು ಎಳೆದಿತ್ತು. ಅವರ ಪತ್ನಿ ರೋಧಿಸ್ತಾ ಇದ್ರು. ವೆಂಕಣ್ಣಯ್ಯನವರ ಕಣ್ಣಿನಲ್ಲಿ ನೀರು ತುಂಬಿತ್ತು. ಆದರೆ ತಕ್ಷಣವೇ ಕಣ್ಣೀರು ಒರೆಸ್ಕೊಂಡ್ರು. ಹೆಂಡತಿಯನ್ನ ಸಮಾಧಾನ ಮಾಡಿದ್ರು. ಶವವನ್ನ ಒಪ್ಪ ಮಾಡಿ ಬರುವಂತೆ ತಮ್ಮನಿಗೂ ಮತ್ತು ಅಳಿಯನಿಗೂ ತಿಳಿಸಿದ್ರು. ಅವರ ಮುಖದಲ್ಲಿ ಈಗ ವಿಷಾದದ ಛಾಯೆ ಅಳಿದು ಪ್ರಶಾಂತತೆ ಆವರಿಸಿತ್ತು. ವೆಂಕಣ್ಣಯ್ಯನವರು ಮಹಡಿಯ ಕೋಣೆಗೆ ಮರಳಿ ಅಲ್ಲಿಯ ಚಟುವಟಿಕೆಗಳೊಂದಿಗೆ ಸೇರ್ಕೊಂಡ್ರು. ಎಲ್ಲರೊಂದಿಗೆ ಊಟ ಮಾಡಿ ಲೋಕಾಭಿರಾಮದ ಮಾತುಕತೆ ಆಯ್ತು. ಆಪ್ತ ಮಿತ್ರರಾದ ರಾಜೀವ ಲೋಚನಂ ಹೊರತುಪಡಿಸಿ ಆಹ್ವಾನಿತರೆಲ್ಲರೂ ಹೊರಟು ಹೋದ್ರು. ಮನೆಯ ಸಂತೋಷ ಸಂಭ್ರಮಗಳಲ್ಲಿ ಆತಿಥ್ಯ ಮಾಡುತ್ತಿದ್ದ ಗೃಹಿಣಿಯ ಸುಳಿವು ಎಂದು ಎಲ್ಲಿಯೂ ಕಾಣದೆ ಹೋದದು ರಾಮಲೋಚನ್ರವರಿಗೆ ಗೊತ್ತಾಯ್ತು. ಅವರು ನಿಮ್ಮ ಶ್ರೀಮತಿ ಊರಿನಲ್ಲಿಲ್ಲವೇ ಎಂದು ವೆಂಕಣ್ಣಯ್ಯನವರನ್ನ ಪ್ರಶ್ನಿಸಿದಾಗ ಅವರು ಆ ಪ್ರಶ್ನೆಗೆ ಉತ್ತರ ಕೊಡದೆ ಋಷಭನಾಥನ ಸಭೆಯಲ್ಲಿ ನೀಲಾಂಜನೆ ನರ್ತನ ಮಾಡುತ್ತಾ ಆಯಸ್ಸು ತೀರಿ ಹಾಗೆಯೇ ಕರಗಿ ಹೋದಳು. ಆಗ ದೇವೇಂದ್ರ ಏನು ಮಾಡಿದ ಗೊತ್ತೇ? ಅಂತಹವಳೇ ಒಬ್ಬ ಸುಂದರಿಯನ್ನ ಸೃಷ್ಟಿಸಿ ನರ್ತನ ಮುಂದುವರಿಯುವಂತೆ ಮಾಡಿದ. ಯಾಕೆ ಗೊತ್ತೇ? ರಸಭಾವವಾಗದಿರಲಿ ಎಂದು. ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಆದರೆ ಋಷಭನಾಥನಿಗೆ ಮಾತ್ರ ಗೋಚರವಾಯಿತು. ನಾನು ಇಂದು ದೇವೇಂದ್ರನ ಪಾತ್ರ ವಹಿಸಿದ್ದೆ. ನಡೆದ ಅಚಾತುರ್ಯ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ನೀನು ಋಷಭನಾಥನಂತೆ ಪುಣ್ಯಜೀವಿ. ನಿನ್ನ ಕಣ್ಣಿಗೆ ಆ ಭಾಸ ಗೋಚರವಾಗಿದೆ ಅಂತ ಹೇಳ್ತಾರೆ. ಸೊ ಹೀಗೆ ಹೇಳಿ ನಡೆದಂತಹ ದುಃಖದ ಸಂಗತಿಯನ್ನ ವೆಂಕಣ್ಣಯ್ಯನವರು ರಾಜೀವ ಲೋಚನಂ ಅವರಿಗೆ ತಿಳಿಸ್ತಾರೆ. ಅದನ್ನ ಕೇಳಿ ರಾಜೀವ ಲೋಚನಂರವರು ತಮ್ಮ ಕೋಪವನ್ನ ಹತ್ತಿಕ್ಕಲಾರದೆ ವೆಂಕಣ್ಣಯ್ಯ ನೀನು ಮನುಷ್ಯನಲ್ಲ ಅಂತ ಹೇಳಿ ಉದ್ಗರಿಸ್ತಾರೆ. ಆಗ ವೆಂಕಣ್ಣಯ್ಯನವರು
ಅಯ್ಯ, ಈ ಸಂದರ್ಭದಲ್ಲಿ ನಾನು ಇನ್ನೇನು ಮಾಡಬೇಕಾಗಿತ್ತು? ಮಗು ಇರುವವರೆಗೂ ತನ್ನ ಕರ್ತವ್ಯವನ್ನ ನಾನು ಮಾಡಿದ್ದೆ. ಡಾಕ್ಟರ್ ಬಂದು ನಿತ್ಯವೂ ನೋಡಿಕೊಂಡು ಹೋಗ್ತಾ ಇದ್ರು. ಈ ದಿನ ಬೆಳಗ್ಗೆ ನೋಡಿದಾಗ ಮಗು ಗುಣವಾಗುತ್ತೆ ಅಂತ ತಿಳಿಸಿದ್ರು. ಇದ್ದಕ್ಕಿದ್ದಂತೆ ಅದು ಪ್ರಾಣ ಬಿಟ್ಟಿತ್ತು. ಮುಂದೇನ್ ಮಾಡ್ಬೇಕು? ನಾನು ನೀನು ಇಬ್ಬರು ಒಬ್ಬರೇ ಗುರುಗಳ ಶಿಷ್ಯರು. ಅವರ ಉಪದೇಶ ಕೇಳಿದ್ದೇವೆ, ಭಗವದ್ಗೀತೆ ಓದಿದ್ದೇವೆ. ಶಾಸ್ತ್ರ ಓದುವುದಕ್ಕೂ ಬದನೆಕಾಯಿ ತಿನ್ನುವುದಕ್ಕೂ ಒಂದೇ ಆಗ್ಬೇಕೇನು? ನಮ್ಮ ವೇದಾಂತ ಕರ್ಣನ ಅಸ್ತ್ರವಾದ್ರೆ ಹೇಗೆ? ರಾಜೀವಲೋಚನ ಮತ್ತೊಮ್ಮೆ ಹೇಳಿದ್ರು, ವೆಂಕಣ್ಣಯ್ಯ ನೀನು ಮನುಷ್ಯನಲ್ಲ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು ಮಾನವೀಯತೆಯ ಮೌಲ್ಯಗಳು. ಸಾರಿ, ವ್ಯಕ್ತಿಯ ಅಂದ್ರೆ ಏನ್ ವ್ಯಕ್ತಿತ್ವ ಅಥವಾ ಏನ್ ಹೇಳ್ತೀವಿ ವೈಯಕ್ತಿಕ ಮೌಲ್ಯಗಳು ಅಂತ. ಅಂದ್ರೆ ಅದು ಅವರ ಒಂದು ವೈಯಕ್ತಿಕ ಮೌಲ್ಯ ಎಷ್ಟು ಮಟ್ಟಿಗಿತ್ತು ಅನ್ನೋದು ನಮಗೆ ಅದರಿಂದ ಗೊತ್ತಾಗುತ್ತೆ. ಈಗ ರಾಷ್ಟ್ರೀಯ ಮೌಲ್ಯಗಳು. ಸಮಾನ ಇತಿಹಾಸ ಪರಂಪರೆಗಳು ಉಳ್ಳಂತಹ ನಿರ್ದಿಷ್ಟ ಭೌಗೋಳಿಕ ಪ್ರದೇಶವಿರುವಂತಹ ಭಾವನಾತ್ಮಕವಾಗಿ ಒಗ್ಗೂಡಿರುವ ಸಮುದಾಯವೇ ರಾಷ್ಟ್ರ ಅಂತ ಹೇಳ್ತೀವಿ. ಸೊ ಇಂತಹ ರಾಷ್ಟ್ರದ ಬಗೆಗೆ ಪ್ರಜ್ಞೆ, ಪ್ರೇಮ, ಏಕತಾ ಮನೋಭಾವ ಹೊಂದಿರಬೇಕಾದಂತ ಮೌಲ್ಯಗಳು ಎಂದು ತಜ್ಞರು ಅಭಿಪ್ರಾಯ ಪಡ್ತಾರೆ. ತಮ್ಮ ಬಗೆಗೆ ಹೆಮ್ಮೆಯಿಂದ ವರ್ತಿಸುತ್ತಾ ಹೊಣೆಗಾರಿಕೆಯೊಂದಿಗೆ ವ್ಯವಹರಿಸುವಂತಹ ಮನೋಭಾವನೆಯನ್ನ ವಿದ್ಯಾರ್ಥಿಗಳಲ್ಲಿ ಮೊದಲಿನಿಂದಲೂ ನಾವು ಮೂಡಿಸಬೇಕು. ಮೌಲ್ಯಗಳ ಪಟ್ಟಿಯಲ್ಲಿ ಒಂದಾದ ರಾಷ್ಟ್ರೀಯ ಮತ್ತು ನಾಗರಿಕ ಸ್ವತ್ತಿನ ರಕ್ಷಣೆ ಅಂದ್ರೆ ವ್ಯಾಲ್ಯೂ ಫಾರ್ ನ್ಯಾಷನಲ್ ಅಂಡ್ ಸಿವಿಕ್ ಪ್ರಾಪರ್ಟಿ ಅನ್ನುವಂತಹ ಅಂಶವನ್ನ ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿ ಏನ್ ಮಾಡ್ಬೇಕು, ಮನವರಿಕೆ ಮಾಡ್ಬೇಕು. ರಾಷ್ಟ್ರದ ಬಗೆಗೆ ಅಭಿಮಾನ ಮೂಡಿಸುವಂತಹ ವಿಷಯಗಳನ್ನ ಪಠ್ಯವಸ್ತುಗಳಲ್ಲಿ ಹೊರತುಪಡಿಸಿ ಇನ್ಯಾವುದೇ ಮಾಧ್ಯಮದಲ್ಲಿಯೂ ಪ್ರಭಾವಪೂರ್ಣವಾಗಿ ಹಾಗೂ ಸಕಾರಾತ್ಮಕವಾಗಿ ಪ್ರಚಾರ ಪಡಿಸುವುದು ವಿರಳವಾಗಿ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದೀವಿ. ದೇಶದ ಪ್ರಜೆಯಾಗಿ ಅದರ ಜನಜೀವನ, ಸಂಪತ್ತು, ನಾಗರಿಕತೆ, ಸಂಸ್ಕೃತಿ, ಸಂದೇಶಗಳನ್ನ ರಕ್ಷಿಸುವುದು ಆದ್ಯ ಕರ್ತವ್ಯ ಅನ್ನುವಂತಹ ಜವಾಬ್ದಾರಿಯನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಶಿಕ್ಷಕರು ಇವತ್ತಿನ ದಿನದಲ್ಲಿ ಪ್ರಯತ್ನಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಸಮಾಜದ ಪ್ರಜೆಗಳು ತಮ್ಮ ಬೇಕು ಬೇಡಗಳನ್ನ ಆಡಳಿತ ವರ್ಗದ ಮುಂದಿಡುವಂತಹ ಪ್ರಸಂಗಗಳು, ರೀತಿ ನೀತಿಗಳನ್ನ ಅನುಸರಿಸಬೇಕು. ಸಾರ್ವಜನಿಕ ಸಂಪತ್ತನ್ನ ನಾಶ ಮಾಡೋದ್ರಿಂದ ಅದನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸಪೂರ್ವಕವಾಗಿ ಮನವೊಲಿಸೋದ್ರಿಂದ ಮಾತ್ರ ಇವತ್ತು ಸಾಧ್ಯ ಇದೆ ಅನ್ನೋದನ್ನ ಎಂಬ ನಂಬಿಕೆನ ಮಕ್ಕಳ ಮನಸ್ಸಿನಲ್ಲಿ ನಾವು ದೃಢಪಡಿಸುವಂತಹ ಪ್ರಯತ್ನದಲ್ಲಿ ಸಾಗಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ಸಮಾಜ ಒಂದು ಅವ್ಯವಸ್ಥೆಯ ಆಕಾರ ಆಗುತ್ತೆ. ರಾಷ್ಟ್ರ ಪ್ರೇಮದ ಬಗೆಗೆ ತಮ್ಮ ದೇಶದ ಹಿರಿಯರ ಚಿಂತನೆಗಳನ್ನ ಮಕ್ಕಳಿಗೆ ತಿಳಿ ಹೇಳುವುದರ ಮೂಲಕ ದೇಶ ಪ್ರೇಮದ ಜಾಗೃತಿ ಮೂಡಿಸುವ ಕಾರ್ಯವನ್ನ ಶಿಕ್ಷಕರು ಅನೇಕ ಸಂದರ್ಭಗಳಲ್ಲಿ ಕೈಗೊಳ್ಳಬಹುದು. ಇನ್ನು ಭಾರತದ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ತಮ್ಮ ಭಾಷಣವೊಂದರಲ್ಲಿ ಹೇಳಿರುವುದನ್ನ ಮಕ್ಕಳ ಮುಂದೆ ಶಿಕ್ಷಕರು ಓದುವುದರಿಂದ ಅವರಲ್ಲಿ ಉತ್ತೇಜನ ಉಂಟು ಮಾಡಬಹುದು. ಈ ಸಲುವಾಗಿ ಈ ಮುಂದೆ ಉಲ್ಲೇಖಿಸಿದೆ ನೋಡಿ. APJ ಅಬ್ದುಲ್ ಕಲಾಂ ರವರು ತಮ್ಮ ಭಾಷಣವೊಂದರಲ್ಲಿ ಏನ್ ಹೇಳಿದರೆ ಅದನ್ನ ಮಕ್ಕಳ ಮುಂದೆ ಶಿಕ್ಷಕರು ಓದೋದ್ರಿಂದ ಅವರಲ್ಲಿ ಉತ್ತೇಜನ ಉಂಟು ಮಾಡಬಹುದು. ಏನು ಅಂತ ಹೇಳಿದ್ರೆ, ನಾವುಗಳೇಕೆ ವಿದೇಶಿ ವ್ಯಾಮೋಹ ಹೊಂದಿದ್ದೇವೆ? ನಾವು ವಿದೇಶಿ ಟಿವಿ ಚಾನೆಲ್ಗಳನ್ನ ನೋಡೋದಕ್ಕೆ ವಿದೇಶಿ ಉಡುಪುಗಳೇ ಬೇಕೆಂದು ಬಯಸ್ತೇವೆ. ವಿದೇಶಿ ತಂತ್ರಜ್ಞಾನವೇ ನಮಗೆ ಬೇಕು. ಇಂತಹ ವಿದೇಶಿ ಆಮದಿನ ಗೀಳು ನಮಗೆ ಯಾಕಿದೆ? ಸ್ವಯಂ ಗೌರವವು ಸ್ವಾವಲಂಬನೆಯೊಂದಿಗೆ ಬರುತ್ತದೆ ಎಂಬುದು ನಿಮಗೆ ತಿಳಿದಿಲ್ಲವೇ? ಅಂದ್ರೆ ನಮಗೆ ಗೊತ್ತಿಲ್ವಾ? ಒಂದ್ಸಲ ಏನಾಗುತ್ತೆ, ಒಮ್ಮೆ ಹೈದರಾಬಾದಿನಲ್ಲಿ ನಾನು ಉಪನ್ಯಾಸವನ್ನ ನೀಡ್ತಾ ಇದ್ದಾಗ 14 ವರ್ಷದ ವಯಸ್ಸಿನ ಹುಡುಗಿ ನನ್ನ ಹಸ್ತಾಕ್ಷರಕ್ಕಾಗಿ ಕಾಯ್ತಾ ಇದ್ದಾಗ ನಾನೊಂದು ಪ್ರಶ್ನೆಯನ್ನ ಕೇಳಿದೆ. ಅಂದ್ರೆ ಒಂದು ಆಟೋಗ್ರಾಫ್ಗೆ ಕೇಳ್ತಾ ಇದ್ದಾಗ ಪ್ರಶ್ನೆಯನ್ನ ಕೇಳಿದ್ರು. ಜೀವನದಲ್ಲಿ ನಿನ್ನ ಮುಂದಿನ ಗುರಿ ಏನು ಅಂತ ಕೇಳಿದ್ದಕ್ಕೆ ಆಕೆ, ನಾನು ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ಜೀವಿಸೋದಕ್ಕೆ ಬಯಸ್ತೀನಿ ಅಂತ ಆಕೆ ಹೇಳ್ತಾಳೆ. ನಾನು ಮತ್ತು ನೀವು ಎಲ್ಲರೂ ಸೇರಿ ಅಂತಹ ಅಭಿವೃದ್ಧಿ ಹೊಂದಿದ ಭಾರತವನ್ನ ನಿರ್ಮಿಸಬೇಕಾಗಿದೆ. ಆದ್ರೆ ನೆನ್ಪಿರ್ಲಿ, ಭಾರತವನ್ನ ಅಭಿವೃದ್ಧಿ ಪಡಿಸಬೇಕಾದಂತಹ ರಾಷ್ಟ್ರವಲ್ಲ, ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿದೆ ಎಂಬುದನ್ನ ನೀವು ಸಾಧಿಸಬೇಕಾಗಿದೆ ಮತ್ತು ಘೋಷಿಸಬೇಕಾಗಿದೆ. ಓಕೆ, ನಿಮ್ಮ ರಾಷ್ಟ್ರಕ್ಕಾಗಿ ನೀವು ಕೇವಲ 10 ನಿಮಿಷಗಳನ್ನ ಮೀಸಲಿಡುವಿರಾ? ಒಂದು ವೇಳೆ ಹೌದಾದಲ್ಲಿ ಮುಂದುವರೆದು ಓದಿ, ಇಲ್ಲವಾದಲ್ಲಿ ಆಯ್ಕೆ ನಿಮಗೆ ಬಿಟ್ಟಿದ್ದು. ನಮ್ಮ ಸರ್ಕಾರ ಅಸಮರ್ಥವಾಗಿದೆ, ನಮ್ಮ ಕಾನೂನುಗಳು ತುಂಬಾ ಹಳೆಯದಾಗಿವೆ, ಪುರಸಭೆಯ ಕಸವನ್ನ ತೆಗೆದುಕೊಂಡು ಹೋಗುವುದಿಲ್ಲ, ಫೋನ್ಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ, ರೈಲು ಹಳಿಗಳು ತಮಾಷೆಯ ಸರಕುಗಳಾಗಿವೆ, ವಿಮಾನಯಾನವು ವಿಶ್ವದಲ್ಲೇ ಅತ್ಯಂತ ಕಳಪೆಯ ಮಟ್ಟದ್ದಾಗಿದೆ, ಮೈಲ್ಗಳು ನಮ್ಮ ಗಮ್ಯ ಸ್ಥಾನವನ್ನ ತಲುಪುವುದಿಲ್ಲ ಮತ್ತು ರಸ್ತೆಗಳೆಲ್ಲ ಗುಂಡಿಗಳಿಂದ ತುಂಬಿ ತುಳುಕ್ತಾ ಇವೆ ಅಂತ ಎಲ್ರು ಹೇಳ್ತಾರೆ. ಆದ್ರೆ ನೀವು ಹೇಳಬೇಕಾಗಿರುವುದು ಅವುಗಳ ಬಗ್ಗೆ ನೀವೇನು ಮಾಡಿರುತ್ತೀರಿ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಹೌದಲ್ವಾ? ಈಗ ಸಾಮಾಜಿಕ ಮೌಲ್ಯಗಳನ್ನ ನೋಡ್ತಾ ಹೋಗೋಣ. ಓಕೆ, ಸಾಮಾಜಿಕ ಮೌಲ್ಯಗಳು. ಸಹೃದಯತೆಯಿಂದ ಕೂಡಿ ಒಂದೆಡೆ ಬಾಳೋದನ್ನ ಆದರ್ಶ ಸಮಾಜ ಅಂತ ಹೇಳ್ತೀವಿ. ಇಂತಹ ಸಮಾಜದ ಸೇವೆ, ಸಮಾನತೆಯ ಹಿರಿಮೆ, ಸಾಮಾಜಿಕ ನ್ಯಾಯಗಳಂತಹ ಮೌಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸುವ ಪ್ರಯತ್ನವನ್ನ ಮುಂದುವರಿಸಬಹುದು. ಇದರೊಂದಿಗೆ ಜಾತ್ಯತೀತತೆ ಮತ್ತು ಸರ್ವ ಮತಗಳನ್ನ ಗೌರವಿಸಬಹುದು ಎಂಬ ಮೌಲ್ಯ ಸಮಾಜದ ಭದ್ರತೆಗೆ ಅಗತ್ಯವಾಗಿದೆ. ಸೊ ಈ ಒಂದು ದೃಷ್ಟಿಕೋನವನ್ನ ವಿದ್ಯಾರ್ಥಿಗಳಿಗೆ ನಾವು ಅರ್ಥ ಮಾಡಿಸ್ಬೇಕು.
ಎಲ್ಲ ಮತ ಜಾತಿಗಿಂತಲೂ ಮೀರಿದ್ದು ಮಾನವೀಯತೆ. ಓಕೆ, ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನ ಅನುಷ್ಠಾನಕ್ಕೆ ತರುವ ಅನೇಕ ಸಾಹಿತ್ಯ ಪ್ರಕಾರಗಳನ್ನ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದಾಗ ಈ ಮಾತುಗಳು ಹೆಚ್ಚು ಅರ್ಥಪೂರ್ಣ ಅಂತ ಅನ್ನಿಸ್ತು. ಇದನ್ನ ಸಾಧಿಸುವಲ್ಲಿ ವಿವಿಧ ಮತಗಳು ತಮ್ಮದೇ ಆದ ಮಾರ್ಗಗಳನ್ನ ಅವಲಂಬಿಸ್ತಿದವೆ. ಓಕೆ, ಅವರವರ ಭಾವ ಭಕ್ತಿಗಳಿಗೆ ಅನುಗುಣವಾಗಿ ನಂಬಿರುವವನ್ನ ಸಮಾಜದ ಇತರ ಬಂಧುಗಳು ಸಹಿಷ್ಣುತೆಯಿಂದ ಗೌರವದಿಂದ ಕಾಣಬೇಕು. ಇಂತಹ ವಿಶಾಲ ಮನೋಭಾವವು ಮಾತ್ರ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬಲ್ಲದು ಎಂಬ ತತ್ವವನ್ನ ಶಿಶುನಾಳ ಶರೀಫರು, ಕಬೀರ್ ದಾಸರು, ರಾಮಕೃಷ್ಣ ಪರಮಹಂಸರು ಮತ್ತೆ ಮುಂತಾದ ಮಹಾಪುರುಷರ ಉದಾಹರಣೆಯೊಂದಿಗಿನ ಮನದಟ್ಟು ಮಾಡಿಸ್ಬೋದು ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿಯವರೆಗೂ ನಾವು ಎಲ್ಲ ನೋಡಿದ್ವಿ, ಏನೋ ಮೌಲ್ಯಗಳನ್ನ ನಾವು ಎಲ್ಲ ನೋಡಿದ್ವಿ, ಹೌದಲ್ವಾ? ಈಗ ಅಕಾರ್ಡಿಂಗ್ ಟು ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಪರಿಷತ್ತು ಅಂದ್ರೆ NCERT ಗುರುತಿಸಿದಂತಹ ಮೌಲ್ಯಗಳನ್ನ ನೋಡ್ತಾ ಹೋಗೋಣ. ಜೀವನದ ಎಲ್ಲಾ ಹಂತದಲ್ಲಿಯೂ ಮೌಲ್ಯ ಅತ್ಯಂತ ಅಗತ್ಯ. ಪ್ರಸ್ತುತ ಸಂದರ್ಭದಲ್ಲಿ ಮೌಲ್ಯ ನಷ್ಟ ಸ್ಥಿತಿಯು ಸಮಾಜದಲ್ಲಿ ಕೋಭೆಯನ್ನ ಉಂಟು ಮಾಡುತ್ತಿರೋದನ್ನ 1986 ರಾಷ್ಟ್ರೀಯ ಶಿಕ್ಷಣ ನೀತಿ ದಾಖಲಿಸಿದೆ. ಶಾಲಾ ಶಿಕ್ಷಣದ ಪ್ರಾರಂಭದಿಂದಲೇ ಮೌಲ್ಯ ಶಿಕ್ಷಣದ ಮಹತ್ವವನ್ನ ಅದು ಒತ್ತಿ ಹೇಳಿದೆ. ಶಾಲಾ ಜೀವನದ ಎಲ್ಲಾ ಚಟುವಟಿಕೆಗಳಲ್ಲಿ ಮೌಲ್ಯ ಶಿಕ್ಷಣ ಹಾಸು ಹೊಕ್ಕಾಗಿರ್ಬೇಕು ಅಂತ ಹೇಳಿ ದೃಷ್ಟಿಕೋನವನ್ನ ಅದು ಸ್ಪಷ್ಟಪಡಿಸಿದೆ. ಮಗು ಕೆಲವು ಮೌಲ್ಯಗಳನ್ನ ಸ್ವಾಭಾವಿಕವಾಗಿ ಹೊಂದಿದ್ದು ಶಾಲಾ ವಾತಾವರಣದಲ್ಲಿ ಅಗತ್ಯ ಮೌಲ್ಯಗಳನ್ನ ಬೆಳೆಸೋದು ಅವಶ್ಯಕ. NCERT ಏನಿದೆ ಅದು ಪ್ರಸ್ತುತ 83 ಮೌಲ್ಯ, ಎಷ್ಟು 83 ಮೌಲ್ಯ ಹಾಗೂ 10 ಕೋರ್ ವಿಷಯಗಳನ್ನ ಪಟ್ಟಿ ಮಾಡಿದೆ. ಇವುಗಳನ್ನ 1 ರಿಂದ 10ನೇ ತರಗತಿ ಪಠ್ಯಗಳಲ್ಲಿ ಅಳವಡಿಸಲಾಗಿದೆ. ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರೌಢ ಶಾಲೆಗಳಲ್ಲಿ ಬೆಳೆಸಲೇಬೇಕಾದಂತ ಮೌಲ್ಯಗಳನ್ನ ಗುರುತಿಸಿಕೊಂಡು ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಗೆ ಆ ಮೌಲ್ಯಗಳ ಬಗ್ಗೆ ಜಾಗೃತಿಯನ್ನ ಉಂಟು ಮಾಡಿ ಅಳವಡಿಕೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕು. ಈ 83 ಮೌಲ್ಯಗಳಲ್ಲಿ ಹಂತ ಹಂತವಾಗಿ ಮಕ್ಕಳಲ್ಲಿ ಬೆಳೆಸಲೇಬೇಕಾದವುಗಳನ್ನ ಇಲ್ಲಿ ನೀಡಲಾಗಿದೆ. ವಿದ್ಯಾರ್ಥಿಗಳು ಹಿಂದಿನ ಹಂತಗಳಲ್ಲಿ ರೂಢಿಸಿಕೊಂಡಂತಹ ಮೌಲ್ಯಗಳೊಂದಿಗೆ ಪ್ರಸ್ತುತ ತರಗತಿಯಲ್ಲಿ ನಿಗದಿಪಡಿಸಿರುವಂತಹ ಮೌಲ್ಯಗಳನ್ನ ಬಳಸ್ಕೊಳ್ಳೋದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡಬೇಕು. 1900 ವಿದ್ಯಾರ್ಥಿಗಳು ಹಿಂದಿನ ಹಂತದಲ್ಲಿ ರೂಢಿಸಿಕೊಂಡಂತಹ ಮೌಲ್ಯಗಳೊಂದಿಗೆ ಪ್ರಸ್ತುತ ತರಗತಿಯಲ್ಲಿ ನಿಗದಿಪಡಿಸಿರುವಂತಹ ಮೌಲ್ಯಗಳನ್ನ ಬಳಸಿಕೊಳ್ಳೋದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡಿ ಕೊಡಬೇಕು. ಇನ್ನು 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಡಾಕ್ಟರ್ H ನರಸಿಂಹಯ್ಯರವರು ನೋಡಿ, 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಡಾಕ್ಟರ್ H ನರಸಿಂಹಯ್ಯ ಸಮಿತಿ, ಓಕೆ, ಇವರ ಒಂದು ಶಿಫಾರಸುಗಳ ಹಿನ್ನೆಲೆಯಲ್ಲಿ ಪಠ್ಯಕ್ರಮದಲ್ಲಿ ಮೌಲ್ಯ ಶಿಕ್ಷಣಕ್ಕಾಗಿ 1 ರಿಂದ 10ನೇ ತರಗತಿಗೆ ವಾರಕ್ಕೆ ಒಂದು ಅವಧಿಯನ್ನ ನಿಗದಿಪಡಿಸಲಾಗಿದೆ. ಯಾವುದರ ಶಿಫಾರಸು? 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಡಾಕ್ಟರ್ H ನರಸಿಂಹಯ್ಯ ಸಮಿತಿ ಶಿಫಾರಸು. ಓಕೆ, ನೋಡ್ತಾ ಹೋಗೋಣ. ಯಾವೆಲ್ಲ ಮೌಲ್ಯಗಳು ಅಂತ ಹೇಳಿದ್ರೆ, ಇಂದ್ರಿಯ ನಿಗ್ರಹ, ಆಮೇಲೆ ಇತರರ ಸಾಂಸ್ಕೃತಿಕ ಮೌಲ್ಯಗಳನ್ನ ಮೆಚ್ಚುವುದು, ಅಸ್ಪೃಶ್ಯತೆ ಆಚರಿಸದಿರುವುದು, ಪೌರತ್ವ, ಇತರರ ಬಗ್ಗೆ ಗೌರವ, ಇತರರ ಬಗ್ಗೆ ಕಾಳಜಿ, ಸಹಕಾರ, ನೈರ್ಮಲ್ಯ, ಅನುಕಂಪ, ಸಾರ್ವತ್ರಿಕ ಗುರಿ, ಸರ್ವರ ಹಿತ, ಧೈರ್ಯ, ಸೌಜನ್ಯ, ಆಮೇಲೆ ಕೃತಜ್ಞತೆ, ಜಾತ್ಯತೀತತೆ ಮತ್ತು ಎಲ್ಲ ಮತಗಳನ್ನ ಗೌರವಿಸುವುದು, ನ್ಯಾಯಪರತೆ, ಸಭ್ಯತೆ, ಮಾನವೀಯತೆ, ಆರೋಗ್ಯಕರ ಜೀವನ, ಕಾರ್ಯತತ್ಪರತೆ, ಐಕ್ಯತೆ, ನ್ಯಾಯ, ದಯೆ, ಪ್ರಾಣಿ ದಯೆ, ಮುಂದಾಳತ್ವ, ರಾಷ್ಟ್ರೀಯ ಐಕ್ಯತೆ, ಪ್ರಾಮಾಣಿಕತೆ, ಸರಳ ಜೀವನ, ಸಾಮಾಜಿಕ ನ್ಯಾಯ, ಸ್ವಯಂ ಶಿಸ್ತು, ಸ್ವಸಹಾಯ, ಆತ್ಮಗೌರವ, ಆತ್ಮವಿಶ್ವಾಸ, ಸ್ವಯಂ ನಂಬುಗೆ, ಸ್ವಾಧ್ಯಾಯ, ಸ್ವಾವಲಂಬನೆ, ಆತ್ಮನಿಗ್ರಹ, ಆತ್ಮ ಸಂಯಮ, ಸಮಾಜ ಸೇವೆ, ಕುತೂಹಲ, ಸ್ವಾಮಿ ಭಕ್ತಿ, ಮಾನವೀಯ ಐಕ್ಯತೆ, ಪ್ರಜಾಸತ್ತಾತ್ಮಕ ನಿರ್ಣಯ, ರಾಷ್ಟ್ರೀಯ ಪ್ರಜ್ಞೆ, ಸಾಮಾಜಿಕ ಹೊಣೆಗಾರಿಕೆ, ಭಕ್ತಿ, ಅಹಿಂಸೆ, ವ್ಯಕ್ತಿಗೌರವ, ರಾಷ್ಟ್ರೀಯ ಭಾವೈಕ್ಯತೆ, ಒಳಿತು ಕೆಡುಕುಗಳ ವಿವೇಚನೆ, ಸಮಾಜವಾದ, ಕರುಣೆ, ಸಹಾಯ, ಚಿಕಿತ್ಸಕ ಬುದ್ಧಿ, ಸಹಬಾಳ್ವೆ, ವಿಧೇಯತೆ, ಶಾಂತಿ, ಸಮಯದ ಸದ್ಬಳಕೆ, ಸಮಯ ಪಾಲನೆ, ಸಹನೆ, ಶಿಸ್ತು, ಕರ್ತವ್ಯ, ಶ್ರಮ ಗೌರವ, ಸಮಾನತೆ, ಸ್ನೇಹಪರತೆ, ದೇಶಭಕ್ತಿ, ಒಗ್ಗೂಡಿ ನಡೆಯುವ ಉತ್ಸಾಹ, ಸತ್ಯಸಂಧತೆ, ತಾಳ್ಮೆ, ಸಾರ್ವತ್ರಿಕ ಸತ್ಯ, ವಿಶ್ವಪ್ರೇಮ, ಜ್ಞಾನದಾಹ, ಶುದ್ಧತೆ, ಸಂಪನ್ಮೂಲತೆ, ಕ್ರಮಬದ್ಧತೆ, ಇತರರಿಗೆ ಗೌರವ, ವಯಸ್ಸಾದವರ ಬಗ್ಗೆ ಗೌರವ, ಒಳ್ಳೆಯ ನಡತೆ, ದೂರದೃಷ್ಟಿ ಅಂತ ಹೇಳಿದಾಗ ಮುಂಧೋರಣೆ ಅಂತ ಕೂಡ ಹೇಳ್ತಾರೆ, ಸ್ವತಂತ್ರ, ಇತರರ ಬಗ್ಗೆ ಸಹಾನುಭೂತಿ, ವಿಶ್ವಾಸ, ಸ್ನೇಹಪರತೆ, ಸಮಾನತೆ, ರಾಷ್ಟ್ರೀಯ ಹಾಗೂ ನಾಗರಿಕ ಸ್ವತ್ತಿನ ರಕ್ಷಣೆ. ಸೊ ಇದಿಷ್ಟು ಏನು ಅಕಾರ್ಡಿಂಗ್ ಟು NCERT ಮತ್ತೆ ಡಾಕ್ಟರ್ H ನರಸಿಂಹಯ್ಯ ಸಮಿತಿಯ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಪಠ್ಯಕ್ರಮದಲ್ಲಿ ಮೌಲ್ಯ ಶಿಕ್ಷಣಕ್ಕಾಗಿ 1 ರಿಂದ 10ನೇ ತರಗತಿಯವರೆಗೆ ವಾರಕ್ಕೊಂದು ಅವಧಿಯಂತೆ ನಿಗದಿಪಡಿಸಲಾದಂತಹ ಮೌಲ್ಯಗಳು. ಓಕೆ,
ಸೊ ಇದಿಷ್ಟು ಮೌಲ್ಯಗಳ ವರ್ಗೀಕರಣ ಆಯ್ತು. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೊಂದು ಮೌಲ್ಯಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಟಾಪಿಕ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.